ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಆರೋಪಗಳು ಹೊರಬಿದ್ದಿವೆ. ಬಡವರ ಜೀವನಾಧಾರವಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ದಿನವಿಡೀ ಆಹಾರ ಇಲಾಖೆ ಕಚೇರಿ ಮುಂದೆ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಾಲಿನಲ್ಲಿ ನಿಂತು ಅರ್ಜಿ ಸಲ್ಲಿಸಿದರೂ ತಿಂಗಳುಗಟ್ಟಲೆ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಸಾರ್ವಜನಿಕರ ಅಳಲು. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲೇ ಬಿಪಿಎಲ್ ಕಾರ್ಡು ಮಂಜೂರಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿದೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದರೆ 5,000, 10,000 ರೂಪಾಯಿ ಲಂಚ ನೀಡುವುದು ಅನಿವಾರ್ಯವೆಂಬ ಮಾತು ಕಚೇರಿ ಒಳಗೆ ಸಾಮಾನ್ಯವಾಗಿ ಕೇಳಿಬರುತ್ತಿದೆ. ಇನ್ನು ಆತಂಕಕಾರಿ ಅಂಶವೆಂದರೆ ಇಲ್ಲಿ ಏಜೆಂಟ್ಗಳು ಅಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ. ಸಾರ್ವಜನಿಕರ ಅರ್ಜಿಗಳು ಕಚೇರಿ ಮೇಜುಗಳ ಮೇಲೆ ತಿಂಗಳುಗಟ್ಟಲೆ ಮಲಗಿದರೂ ಲಂಚದ ಹಣ ಕೈ ಬದಲಾದರೆ ಅದೇ ದಿನ ಕಾರ್ಡ್ ಸಿದ್ಧವಾಗುತ್ತದೆ ಎಂಬ ಮಾತುಗಳು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕ ಅನುಭವಗಳು ವ್ಯವಸ್ಥಿತ ನೈಜ ಚಿತ್ರಣವನ್ನು ಬಿಚ್ಚಿಡುತ್ತಿದೆ. ದಿನಗಟ್ಟಲೆ ಸಾಲಿನಲ್ಲಿ ನಿಂತು ಫೈಲ್ ಮುಂದೆ ಸಾಗುವುದಿಲ್ಲ, ಆದರೆ ಹಣದ ಕವರ್ ಕೊಟ್ಟರೆ ಎಲ್ಲವೂ ಸುಗಮ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಮಾತನಾಡಿದ ಕೆಲವು ಸಾರ್ವಜನಿಕರು ಬಡವರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯವನ್ನು ಹಣದ ಆಟವನ್ನಾಗಿ ಮಾಡಲಾಗಿದೆ. ಇದು ಕೇವಲ ಆಡಳಿತ ವೈಫಲ್ಯವಲ್ಲ, ವ್ಯವಸ್ಥೆ ಒಳಗೆ ಬೇರು ಬಿಟ್ಟ ಭ್ರಷ್ಟಾಚಾರದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಹುಕ್ಕೇರಿ ಆಹಾರ ಇಲಾಖೆ ಮೇಲೆ ಗಂಭೀರ ಪ್ರಶ್ನೆಗಳ ನೆರಳು ಬೀಳಿವೆ. ಜಿಲ್ಲಾಡಳಿತ ಹಾಗೂ ಮೇಲಾಧಿಕಾರಿಗಳು ಈ ಬಗ್ಗೆ ಸ್ವಯಂ ಪ್ರೇರಿತ ತನಿಖೆ ನಡೆಸುವರೆ, ಲಂಚದ ಜಾಲವನ್ನು ಮುರಿದು ಬಡವರಿಗೆ ನ್ಯಾಯ ಒದಗಿಸುವರೆ, ಅಥವಾ ಈ ಪ್ರಕರಣವು ಕಚೇರಿ ಫೈಲ್ಗಳಲ್ಲೇ ಮನ್ನಾಗುತ್ತದೆ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಎದ್ದು ಕಾಣುತ್ತಿದೆ. ಈ ವಿಷಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ನಾವು ಕಾಯುತ್ತಿದ್ದೇವೆ. ಸತ್ಯಾಂಶ ಬಹಿರಂಗವಾಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲೆ ನಡೆದಿರುವ ದಾಳಿ. ಕರೆಕ್ಟ್, ನಿಮ್ದು ಬರೋಬರ್ರಿ. ಮತ್ತೆ ಇಂತಾರು ಕೊಡದ ಯಾರು ಕೊಡಾರ ಬರೀ ಹೊಯ್ತಿ ಕೂಳಾಟ ನಿಮ್ಮ ಮನೆಗೆ ಹೋದಾಗ ಎಷ್ಟು ಉಣ್ಲೇವ ಆತಾಕಿ. ನೀವೇನಾಗ್ಬೇಕ್ರಿ ಅವ್ರಿಗೆ? ನಾವು ಓನ್ಯಾಗ ಏನಾರ್ರಿ, ಓನ್ಯಾಗ ಮನೆ ಅದಾವ್ರಿ, ಉಪವಾಸ ಬೀಳ್ತೈತಿ ಅಂತ ಕರೆದ ಗೊತ್ತಿರ್ತಾವ, ಊಟ ಕೊಡ್ತಾನ್ರಿ. ನಾ ಉಂಡ್ ಮಲ್ಕೋವ ಆತಾಗ ಒಂದ್ ಕೊಯ್ಲಿ ಐತ್ರಿ, ಅದು ಬಾಡಿಗೆ ಕೊಯ್ಲಿ. ಬಾಡಿಗ್ಯಾರ ಬಿಡುದಿಲ್ಲ, ಹಿಂಗ ಅದಾಳ. ನಂದಾಗಿರ್ ನಾ ಬಿಡ್ತೀನ್ರಿ, ನಂದಾಗಿರ್ ನಾ ಇರುವತ್ವ ಬಾಡಿಗೆ ಬ್ಯಾಡ ಅಂತೀನಿ. ಯಾಕೆ ಬ್ಯಾಡ ಅನ್ನೋದಿಲ್ಲ. 1,500 ರೂಪಾಯಿ ಕೊಡ್ಬೇಕ್ರಿ. 1,200 ಎಷ್ಟು ಹೋಯ್ತಾರಿ ಅತ್ತ? 1,050 ಉಳಿತೈತಿ. ಅಟ್ರಾಗಿ ಕೊಟ್ಟು ಮಾಡ್ಕೊಂಡ್ ತಿನ್ಬೇಕು ನೋಡ್ರಿ. ಐಕ್ಕೆಲ್ಲ ನಾವು ಅಟ್ ಕೊಡ್ತೇವ್ರಿ. ಅಕ್ಕಿ ಒಂದ್ ಪಾವ ನಂದು ಒಬ್ಬಕ್ಕೆದ ಬರ್ತೈತ್ರಿ, ಹೆಚ್ಚ ಬರಂಗಿಲ್ರಿ. ನಮ್ ಹಿರಿಯಂದ್ ಬರ್ತೈತ ಅವ್ ತೀರ್ಕೊಂಡ್ರಿ. ಇತ್ರಿ ಐತ್ರಿ, ಈಗ ಅದ್ ರದ್ದು ಆಗೈತ್ರಿ. ಕಾಲ್ ಮುರಿದೈತ್ರಿ. ಓನ್ಯಾನಾರ ಪೈಟಿ ಹಾಕಿ ಕಾಲ್ ತೆಲು ಮಾಡಿದೇವ್ರಿ. ಪೇರಿ ರದ್ದು ಅಂದ್ರೆ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗಿದಿಲ್ರಿ. ನಾ ಸದ್ರಾಟದನ್ನ ಕೊಡಾಕ್ ಹೋಗ್ತೀನಿ, ನಾನ್ ಚಾಲು ಐತಿ. ಈಗ ಸತತ್ 5 ದಿನ ಆತ್ ಬರದ್ರಿ. ಬರೀ ಎಂದ್ ಬರ್ರಿ, ನಾಳೆ ಬರ್ರಿ, 5 ಸರಿ ಆತ್ರಿ. ಈ ತಿಂಗಳು ಬರ್ರಿ, ಮುಂದಿನ ತಿಂಗಳು ಬರ್ರಿ. ಬೆಳಿಗ್ಗೆ ಬಂದ್ರೆ ಸಂಜೆ ತಕ ಇಲ್ಲೇ ಕುಣ್ಸ್ಕೊತಾರ. ಅವ್ರೇ ಕುಂಡತಾರ, ಹೋಗತಾರ, ನಾವ ಕುಂತೇವ್ರಿ. ಕೂತ್ ಹೊಂಡಿದಾರ. ಒಟ್ ಏನು ರೆಸ್ಪಾನ್ಸ್ ಮಾಡಾನಿಲ್ಲ. ಅವ್ರೇನು ದಾದ ಮಾಡಂಗಿಲ್ಲ. ಮುಂದಿನ ತಿಂಗಳು ಬರೋಗ್ರಿ ಅಂತಾರ. ಅಂದ್ರೆ ಇಂತಾರು ಕೊಡೋದ ಎಂತಾರು ಕೊಡಾರ ಗೋರ್ಮೆಂಟ್ ಅವ್ರ. ನಮ್ ಹುಡುಗ ಮಾತಾಡಿದ್ರಿ, ನನ್ ಮಗ ಪೊಲೀಸ್ ಅದ, ನಾವು ಮಾತಾಡಿದ. ಅವಗೂ ನಾವೇನ್ ಮಾಡೋಣ್ರಿ, ಈಗ ಆಗಾನಿಲ್ರಿ ಅಂತ ಅಂದ್ರ ಅವನು ಅವ್ರಿಗೂ ಮಾತಾಡಕ್ ಐತೀನಿ. ಬೆಂಗ್ಳೂರ್ಗೆ ಇರ್ತಾನ್ರಿ ಅವ್. ಇಲ್ಲೇ ಇದ್ರ ಅವ ಕರ್ಕೊಂಡ್ ಬರ್ತದ್ರಿ. ಅವ್ ಬೆಂಗ್ಳೂರ್ಗೆ ಇರ್ತಾನ್ರಿ. ನಮ್ದೆಲ್ಲ ಸರಿ ಐತ್ರಿ. ನಿಮ್ ಪುಣ್ಯದಿಂದ ಇದೊಂದ ಹಿಂಗ್ ಬಂದೈತ್ರಿ. ನಮ್ಮ ಏನಾದ್ರಿ ಸರ್, ಏನಾಗೈತ್ರಿ? ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ ಬಂದೇವ್ರಿ. ಇಲ್ಲಿ ಒಂದು 15-20 ದಿವಸ ಆದ್ರಿ. ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಹೋಗಿಲ್ಲ. ನಂಬರ್ ಕೊಡಂತಾರು, ನಂಬರ್ ಕೊಟ್ಟೇವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕೈತಿವ್ರಿ. ಇಲ್ಲಿ ಯಾರು ಹೇಳಾರಲ್ಲ, ಕೇಳಾರಲ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡ್ ಕೂತ ಒಳಗೆ ಮಾಡ್ಕೋತಾರ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವತ್. ಮನೆ ಬಂದು ಇಲ್ಲಿ ಮುಂದಿದ್ರು ದೇಶ ಆಫೀಸ್ ಕಡಿದ್ರೆ. ಈಗ ನೀನು ಬಂದು ನಿನ್ನ ಹಿಂದೆ ಕೊಡ್ತಿ. ಮತ್ 4 ವರ್ಷ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ. ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲಿ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ. ಪಾಪ ಇಲ್ಲ ಐಗಳೆಲ್ಲ ಬಂದಾರ, ಹೆಂಗಸೆಲ್ಲ ಬಂದಾರ. ಪಾಪ ಅವ್ರು ಬೆಳಗ್ಗಿಂದ ಬಂದ್ ಇಲ್ಲೇ ಇರ್ತಾರ ಸಂಜೆ ತನಕ. ಅವ್ರ ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡಾನಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಅವ್ರು ಏನು ಏಜೆಂಟ್ಗಳದಾರಲ್ಲ, ಅವ್ರ ತನ್ನ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದ್ರ ಫೋನ್ ರೊಕ್ಕ ಮಾಡ್ಕೋದೈತಿ. ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತ ಆಗೈತಿ. ಈ ಬಡ ಜನರಿಗಾಗಲಿ, ರೈತರಿಗಾಗಲಿ, ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಸಹಾಯ ಮಾಡೋನಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟ ಇವ್ರ ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ.
ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು ಏಜೆಂಟ್ಗಳಿಗೆ ಆಯ್ತು ಇವ್ರು ಎಷ್ಟೇ ಕಾರ್ಡ್ ಮಾಡ್ಕೊಡತ್ತರು ಅದು ಬಿಟ್ಟು ಈಗ ಯಾರು ಸಮಾಜ ಜನರು ಬಂದ್ರೆ ಹೊರಗೆ ಕೊಂಡೋದು ಪಾಪ ಇಲ್ಲಿ ಅವ್ರಿಗೆ ಭೇಟಿ ಆಗಕ್ಕೆ ಯಾರು ಇಲ್ಲ ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ ಅಲ್ಲಿ ನಂಬರ್ ಬರ್ಸಿವಿಗೆ 15-20 ದಿವಸ ಆದ್ ನಾವೀಗ ಕಾರ್ಡ್ ಕೇಳ್ರೆ ಹಾಕಿದ್ಲೆ ನಾ ಮಾಡ್ತೀವಲ್ಲ ಇನ್ನು ಸರ್ವೆ ಬೀಜ ಐತಿ ಮಾಡ್ತೈತಿ ನಾಳೆ ಬರ್ರಿ ಇದ್ದ ಹೇಳ್ತಾರೆ ನಂಬರ್ ಕೊಡ್ರಿ ಹೋಗ್ರಿ ನಿಲ್ಬೇಡ್ರಿ ಇಲ್ಲ ಅಂತಾರು ಅಲ್ಲಿ ಒಳಗೆ ಕೆಳಕ್ಕೆ ಹೋದ್ರೆ ಪತ್ತು ಬಾಲಸ್ಕೊಂಡು ಇರ್ತಾರೆ ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ ಬರೀ ಅವ್ರಿಗೆ ಎಷ್ಟಾಗತ್ತಾವ ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತಾವ ಹೊರತು ಇಲ್ಲಿ ಬಡವ್ರದಾತು ರೈತರದಾತು ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ ಆ ತಹಸೀಲ್ದಾರ್ ಅವ್ರ ಗಮನಕ್ಕೆ ಬಂದೈತೋ ಅಲ್ಲ ಗೊತ್ತಿಲ್ಲ ಅವ್ರು ಇಲ್ಲೇ ಇರ್ತಾರೋ ಅವ್ರು 2 ಸಲ ದುಮ್ಮಿಡಿ ಆಗಿದ್ರ ಇಲ್ಲಿ ಆದ್ರೂ ಅವ್ರು ಏನು ಕೇರ್ ತೋರಾಣಿಲ್ಲ ಅವ್ರ ಆಫೀಸ್ ಸೈಡ್ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಕೊಟ್ಟ ಆ ರೂಮ್ನ ಕುಣಿಸ್ಕೊಂಡು ಇಲ್ಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ ಕಾರ್ಡ್ ಮಾಡತ್ತಾರ ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕ ಇಲ್ಲಿ ಯಾರು ಕೇಳ್ಬೇಕು ಅದು ಗೊತ್ತಾವತ್ತು ನಿಮಗೆ ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ ನಮ್ಗೆ ಕೇಳಕ್ಕೆ ಯಾರು ಇಲ್ಲ ಅಲ್ಲಿ ಮುಂದೆ ಕೇಳ್ರೆ ವಾಕ್ಯ ಅವ್ರು ಅಂತಾರೆ ಅಲ್ಲಿ ಕೇಳ್ರೆ ಯಾರು ಬಾಗಿಲು ಬಂದ ಕಿಟಕಿ ಬಂದ ಎಲ್ಲ ಬಂದು ಹಿಂಗೆ ಮಾಡತ್ತಾರೆ ಅದಕ್ಕೆ ಈ ಸ್ವಲ್ಪ ಏನು ಚರ್ಮ ನೋಡೋದು ಬೇಡ ಐತ್ರಿ ರೇಷನ್ ಕಾರ್ಡ್ ನಮ್ಮದು ಕಾರ್ಡನ್ನು ದಾಳ ಮಾಡುವಾರ ನಮಗೆ ಹಾಂ ಹಾಂ ಈ ಹೋತಾನು ಹೊಳೆ ಬರ್ತಾನ ಅಪ್ರೂವಲ್ ಮಾಡ್ತಾನು ಹೋಗತ್ತಾನ ಈಗ ಫಾರ್ಮ್ ಒಂದು 5-6 ಫಾರ್ಮ್ ರೊಕ್ಕ ಕೊಟ್ಟಿದ್ದಾನ್ರ ಹಾಂ ದಾಳ ಮಾಡುವ ಇಲ್ಲ ಐಲ್ಯಾಂಡ್ ಚೆಕ್ ಮಾಡೋಣ ಐಲ್ಯಾಂಡ್ ಬರೀ ಏನ ಮಾಡಿಲ್ಲ ಅವ್ರ ಕಡೆ ಐತೆ ಅಂತ ಹೇಳದಾರ ಒಟ್ಟು ಹಾಂ ಎಷ್ಟು ದಿವಸ ಹತ್ಕೊಂಡಿದ್ದಾರೆ 5 ದಿವಸ ಆತ್ರಿ ಹಿಂಗೆ ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ ಅಧಿಕಾರಿಗೆ ತಹಸೀಲ್ದಾರ್ ಬರೀ ಭೇಟಿ ಆಗಿ ಬಂದ್ರಿ ಹಾಂ ಏನಂತ ಇದಾರೆ ಹೋದು ಅಲ್ಲಿ ಮ್ಯಾಲ ಹೋಗಿ ಸಾಧಾರ ಎಲ್ಲ ಹೇಳ್ತಾನು ಗಾನಿಗೆ ಸರ್ ಬರೀ ಹೇಳ್ತಾನು ಎಲ್ಲ ಮಾಡ್ತಾವತ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಿ ನಾ ಮಾಡಿಡ್ತಾನು ನೀವು ಹೋಗ್ರತ್ತಾನ ನಮಗೆ ಇಟ್ಟು ಅನ್ನದಾರ ಅವ್ರು ಹಾಂ ಡೈಲಿ ಹೋಗತ್ತಾರೆ ಇಲ್ಲ ನಾವು ಗೆಲ್ಲಿನ ಹೋತನ್ರ ಇಂದು ನಾವು ಇದನ್ರ ಇಂದು ನಾವು ಇರುವತ್ತು ನಮ್ಮ ಶಿವಪ್ಪ ಮಳಿಗೆತನೆಲ್ಲ ನಾ ಹಾಕಿರ್ತಾನು ಹೋರ್ಪಾತಾನ ನಿನ್ನ ಅನ್ನ ಇವತ್ತು ನಾವು ಹೋಗಿಲ್ರಿ ನಾರ ಏನಂತ ಹೇಳ್ತಾರ ಅವ್ರು ಏನು ಅಪ್ರೂವಲ್ ಮಾಡೋ ಏನ ನಿನ್ನೆ ಒಬ್ಬನ ಎಲ್ಲ ನಮ್ಮ ಜಲಸ್ಟಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡಾನಿಲ್ಲ ತಾನು ಹೇಳಿದಾರ ಹಾಂ ಮಾಡ ಅಂತ ಇದಾರೆ ಹಾಂ ಈಗ ಇವು ಎಲ್ಲ 22-23 ಮುಂದಿನ ನಂತರ ಮಾಡಿಕೊಡ್ತಾವೆ ಅನಕ ಮಾಡಕ ಇಲ್ಲ ತಾನು ಹೇಳ್ದಾರ ಹಾಂ ಒಟ್ರ ಈಗ 2 ದಿವಸ ಆತ ಅಲ್ದಾಡ್ದಾರ ಇವು 5 ದಿವಸ ಆತ್ರಿ ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ 5 ದಿವಸ ಆತ್ರಿ ಹಾಂ ಏನು ತಹಸೀಲ್ದಾರ್ ಸಾಹೇಬ್ರ ಏನಂದ್ರೆ ತಹಸೀಲ್ದಾರ್ ಸಾಹೇಬ್ರ ಇದಾರ ಮ್ಯಾಲ ಹೋಗ್ರಿ ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಕೈತಿ ನಿಲ್ರತ ಅಂದಾರ ಅವ್ರು ನಾವು ಬಸ್ ಸ್ಟ್ಯಾಂಡ್ ಕಸ ಹುಡುಕ್ತಾವು ಟಾಯ್ಲೆಟ್ ತೆಗಿತಾವು ಇಲ್ಲಿ ನಮ್ಮ ಸಣ್ಣ ಮಕ್ಕಳು ನಮ್ಮೂರಿ ಅದನ್ನ ನಮ್ಮೂರ ಹುಲ್ಲೋಲ್ ಹಟ್ಟಿ ಕಾಲು ಕಿಕ್ಕಿರಿ ನಾವು ಇಲ್ಲಿ ದುಡ್ಯಾಕ ಇಲ್ಲಿ ಬಂದವು ಪಗಾರ ಪೇಮೆಂಟ್ ಅನ್ಕ 3,000 ರೂಪಾಯಿ ಕೊಡ್ತಾರೆ ಪೇಮೆಂಟ್ ತಿಂಗಳ 3,000 ರೂಪಾಯಿ ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ 1 ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಟ್ಟಿರಿ ಬಸ್ ಸ್ಟ್ಯಾಂಡ್ ಓಪನ್ ಮಾತ್ರ ಮಾಡಾನಿಲ್ಲ ಬ್ಯೂರೋ ರಿಪೋರ್ಟ್ ತೌಸಿಫ್ ನನದಿ ಜನತಾ ಟೈಮ್ 7 ಬೆಳಗಾವಿ.